ಸೊ ಹಲೋ ಫ್ರೆಂಡ್ಸ್, ನಾನಿವತ್ತು ಈ ಮೆಜರ್ಮೆಂಟ್ ಬ್ಲೌಸ್ ತುಂಬ ಈಸಿ ಮೆಥಡಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಚೇಂಜಸ್ ಏನಿದೆ ಅಂದರೆ, ಇದು ಬ್ಯಾಕ್ ಲೆಂತ್ 1 ಇಂಚು ಜಾಸ್ತಿ ಬೇಕು, ಮತ್ತು ಸ್ಲೀವ್ ಲೆಂತ್ 10 ಇಂಚ್ ಬೇಕು, ಅದರಲ್ಲಿ ಪಫ್ ಬೇಕು. ಈ ಥರ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬೇಕಿದ್ರೆ ಯಾವ ಥರ ನೀವು ಕಟಿಂಗ್ ಮಾಡಬೇಕು, ಯಾವ ಥರ ಚೇಂಜಸ್ ಮಾಡಬೇಕು, ಅದು ಎಲ್ಲ ನಿಮಗೆ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಕೆಳಗಡೆ ಒಂದು ಈ ಥರ ಮಾರ್ಕ್ ಮಾಡಿ, ಆಮೇಲೆ ಇಲ್ಲಿಂದ 1/2 ಇಂಚ್ ಬಿಟ್ಟು ಕಟಿಂಗ್ ಮಾಡಿ ಫಸ್ಟ್. ಆಮೇಲೆ ಇದರಲ್ಲಿ 1 ಇಂಚ್ ಲೆಂತ್ ಎಕ್ಸ್ಟ್ರಾ ಹಿಡಿದ್ದಾರೆ, ಅದಕ್ಕೆ ಇದು 1 ಇಂಚ್ ಇದೆ. ಇಲ್ಲಿಂದ ಈ ಥರ ಇಲ್ಲಿ ಜಾಯಿಂಟ್ ಇದೆ, 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ. ನಿಮಗೆ ಸೇಮ್ ಲೆಂತ್ ಬೇಕಿದ್ರೆ ಇಲ್ಲಿಂದ ಮೆಜರ್ ಮಾಡಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಮಾಡಿ. ಇವಾಗ ಸೇಮ್ ಇಲ್ಲಿನೂ ಹಾಗೆ, ಇಲ್ಲಿ ಜಾಯಿಂಟ್ ಇದೆ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಇಲ್ಲಿ ಜಾಯಿಂಟ್ ಇದೆ 1/2 ಇಂಚ್ ಎಕ್ಸ್ಟ್ರಾ. ನಿಮಗೆ ಸೇಮ್ ಲೆಂತ್ ಇಡೋಕ್ಕಿದ್ರೆ ಇಲ್ಲಿಂದ ಸೇಮ್ ಈ ಥರ ಇಡಿ, 1/2 ಇಂಚ್ ಎಕ್ಸ್ಟ್ರಾ ಮಾಡಿ ಮಾರ್ಕಿಂಗ್ ಮಾಡಿ. ಇದು ಎರಡು ಮಾರ್ಕಿಂಗ್ ಆದಮೇಲೆ ಈ ಥರ ಸ್ಟ್ರೇಟ್. ಮತ್ತು ಚೆಸ್ಟ್ ಮೆಜರ್ಮೆಂಟ್ ಮತ್ತು ಶೋಲ್ಡರ್ ಮೆಜರ್ಮೆಂಟ್ ಯಾವ ಥರ ತಗೋಬೇಕು ಅಂದರೆ, ಈ ಥರ ಕರೆಕ್ಟಾಗಿ ಇಡಿ ಕೌಂಟ್ರಲ್ಲಿ. ಮತ್ತು ಇದು ಚೆಸ್ಟ್ ಮೆಜರ್ಮೆಂಟು, ಇದರಲ್ಲಿ 21/2 ಇದೆ. ಆಮೇಲೆ ಶೋಲ್ಡರು ಎಷ್ಟು ಇದೆ, 12.5 ನೋಡಿ. ಎಷ್ಟು 12.5 ಇದೆ, ಅದರದ್ದು ಡಿವೈಡೆಡ್ ಬೈ 2 ಮಾಡಿ, ಇಲ್ಲಾಂದರೆ 2 ಭಾಗ ಮಾಡಿ, ಎರಡು ಸೇಮೆ 2 ಭಾಗ ಮಾಡಿ, ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಿ. 21.5 21.5 ಇದೆ, ಅದರದ್ದು 2 ಭಾಗ ಮಾಡಿ, ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಎಷ್ಟು ಬರುತ್ತೆ ಅದರಲ್ಲಿ 2 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಿ. ಆಮೇಲೆ ಸೊಂಟ ಯಾವ ಥರ ಮಾರ್ಕ್ ಮಾಡಬೇಕು ಅಂದರೆ, ಈ ಥರ 2 ಫೋಲ್ಡ್ ಮಾಡಿದ್ದೀನಿ. ಇಲ್ಲಿ ಸೊಂಟ ಮೆಜರ್ಮೆಂಟು ಮತ್ತು 1 ಇಂಚ್ ಡಾಟ್ಗೋಸ್ಕರ ಇದು 2 ಮಾರ್ಕ್ಗೆ ಈ ಥರ ಸ್ಟ್ರೇಟ್. ಇದು ಆದಮೇಲೆ ಇವಾಗ ಇದರಲ್ಲಿ ನೋಡಿ ಎಷ್ಟು ಇಲ್ಲಿಂದ ಕ್ರಾಸ್ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ, ನಿಮ್ಮ ಪೀಸಲ್ಲಿ ನೋಡಿ ಯಾವ ಥರ ಕ್ರಾಸ್ ಇದೆ, ಸೇಮ್ ಅದೇ ಥರ ಕ್ರಾಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ. ಆಮೇಲೆ ಸ್ವಲ್ಪ ಮೇಲೆಯಿಂದ ಈ ಥರ ಶೇಪು. ಮತ್ತು ಆರ್ಮೋಲ್ ಮೆಜರ್ಮೆಂಟಲ್ಲಿ 2 ಮೆಥಡ್ ಇರುತ್ತೆ. ಫಸ್ಟ್ ಮೆಥಡ್ ಏನಿದೆ ಅಂದರೆ, ಈ ಥರ ಮೆಜರ್ ಮಾಡಿ, ಎಷ್ಟು ಬರುತ್ತೋ ಸೇಮ್ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ಮೆಜರ್ ಮಾಡಿ. ಇದು ಪರ್ಫೆಕ್ಟಾಗಿದೆ. ಸೆಕೆಂಡ್ ಮೆಥಡ್, ಈ ಥರ ನಾನು ಯಾವ ಥರ ಹಿಡಿದಿದ್ದೀನಿ ಸೇಮ್ ಇದೇ ಥರ ನೀವು ಮೆಜರ್ ಮಾಡಿ. ಪರ್ಫೆಕ್ಟ್ ಇದೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ 1 ಪಾಯಿಂಟ್ ಜಾಸ್ತಿ ಇದೆ, ಅದು ಪ್ರಾಬ್ಲಮ್ ಇಲ್ಲ. ಇವಾಗ ಪರ್ಫೆಕ್ಟ್ ಇದೆ. ಕಟಿಂಗ್ ಮಾಡ್ತೀನಿ. ಸೈಡಲ್ಲಿ 2 ಇಂಚ್ ಮಾರ್ಜಿಂಗ್ ಬಿಟ್ಟು ಕಟಿಂಗ್ ಮಾಡಿ. ಫಸ್ಟ್ ಇದು ನಾಚ್ ಮಾಡಿ. ಆಮೇಲೆ ಈ ಶೋಲ್ಡರ್ ಎಷ್ಟು ಇದೆ ಅಷ್ಟೇ ಇಡಬೇಕು. ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ಫಸ್ಟ್ ಬಿಡಿ, ಆಮೇಲೆ ಅಲ್ಲಿಂದ ಮೆಜರ್ ಮಾಡಿ. ಇಲ್ಲಿ ಬರ್ತಾಯಿದೆ ಸ್ವಲ್ಪ 1 ಪಾಯಿಂಟ್ ಜಾಸ್ತಿ, ಇಲ್ಲಿ ನಾಚ್ ಮಾಡಿ. ಈ ಶೋಲ್ಡರ್ ಎಷ್ಟು ಇದೆ ಅಷ್ಟೇ ಬರುತ್ತೆ. ಇದು ಆಯಿತು. ಸೆಕೆಂಡ್ ಬೆಲ್ಟ್ ಕಟಿಂಗ್.
ಬೆಲ್ಟ್ ಸೇಮ್ ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಂಗೆ ಇಡಿ ನೀವು. ಇಲ್ಲಿ ಫಸ್ಟ್ ಒಂದು ಮಾರ್ಕ್, ಕೆಳಗಡೆ ಒಂದು ಮಾರ್ಕ್, ಆಮೇಲೆ ಈ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕ್ ಮಾಡಿ, ಅಲ್ಲಿಂದ ಜಾಯಿಂಟ್ ಮೇಲೇ ಒಂದು ವೀಲ್ ಮಾರ್ಕ್, ಇಲ್ಲಿನೂ ಒಂದು ವೀಲ್ ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡಬೇಕು. ಇವಾಗ ನೋಡಿ ಈ ಸೈಡಲ್ಲಿ 1/2 ಇಂಚು, ಕೆಳಗಡೆನೂ 1/2 ಇಂಚು, ಆಮೇಲೆ ಇಲ್ಲಿನೂ 1/2 ಇಂಚು. ಸೈಡಲ್ಲಿ 2 ಇಂಚು 2.5 ಇಡಿ, ಪರವಾಗಿಲ್ಲ. ಅದು ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಟಿಂಗ್ ಮಾಡಿ. ಇದು ಬೆಲ್ಟ್ ಕಟಿಂಗ್ ಆಯಿತು. ಫ್ರಂಟ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಈ ಥರ ಸ್ಟ್ರೇಟ್ ಕಟ್ ಮಾಡಿ ಮತ್ತು ಬ್ಯಾಕ್ ತಗೊಳ್ಳಿ. ಬ್ಯಾಕ್ ಇದ್ರ ಮೇಲೆ ಇಡಬೇಕು. ಫಸ್ಟ್ ಈ ಸೈಡಲ್ಲಿ ನಿಮಗೆ ಎಷ್ಟು ಹುಕ್ ಮಾರ್ಜಿನ್ ಬೇಕೋ ಅಷ್ಟು ಹುಕ್ ಮಾರ್ಜಿನ್ಗೆ ಕಟ್ ಮಾಡಿ. ಫಸ್ಟ್ ನಿಮಗೆ ಎಷ್ಟು ಹುಕ್ಕಲ್ಲಿ ಮಾರ್ಜಿನ್ ಬೇಕೋ ಅಷ್ಟು ಫಸ್ಟ್ ಕಟಿಂಗ್ ಮಾಡಿ. 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ, 1/2 ಇಂಚಿಂದ ಸ್ವಲ್ಪ ಜಾಸ್ತಿ, ನಿಮಗೆ ಎಷ್ಟು ಇಷ್ಟ ಅಷ್ಟು ಇಟ್ಕೊಂಡು ಕಟಿಂಗ್ ಮಾಡಿ. ಮಿನಿಮಮ್ 1/2 ಇಂಚ್ ಇಟ್ಕೋಬೇಕು. ಕೆಳಗಡೆ ಸೇಮ್ ಇದೇ ಥರ ಸ್ಟ್ರೇಟ್ ಕಟಿಂಗ್ ಮಾಡಿ. ಮತ್ತು ಇದು ಅರ್ಮೋಲ್ ಸೈಡ್ನು ಸೇಮ್ ಹಂಗೆ ಇದೇ ಥರ. ಇವಾಗ ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ, ಮತ್ತು ಇದು ಕೆಳಗಡೆ ನೋಡಿ ಎಷ್ಟು ಡಾಟ್ ಇಟ್ಟಿದ್ದಾರೆ, 1 ಇಂಚ್ ಡಾಟ್ ಇಟ್ಟಿದ್ದಾರೆ. ಇಲ್ಲಿಂದ 1 ಇಂಚಿಂದ 2 ಪಾಯಿಂಟ್ ಜಾಸ್ತಿ ಇಡಿ, ಪರವಾಗಿಲ್ಲ. ಅದು ಕಟಿಂಗ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಕಟಿಂಗ್ ಆಗುತ್ತೆ, ಪರವಾಗಿಲ್ಲ. ಇದು ಕಟಿಂಗ್ ಆಯಿತು. ಇವಾಗ ಬ್ಯಾಕ್ ಕೆಲಸ ಮುಗೀತು. ಫಸ್ಟ್ ಇದು ಬೆಲ್ಟ್ ತಗೋಬೇಕು. ಬೆಲ್ಟ್ ಇದ್ರ ಮೇಲೆ ಇಡಬೇಕು. ಇಟ್ಕೊಂಡು ಫಸ್ಟ್ ಇದು ಮಾರ್ಕ್ ಮಾಡಬೇಕು. ಈ ಮಾರ್ಕ್ ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇಡಬೇಕು. ಯಾಕಂದರೆ ಇವಾಗ ಹೇಳ್ತೀನಿ ನೋಡಿ. ಈ ಮಾರ್ಕ್ ಆದಮೇಲೆ ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದು ಮೆಜರ್ ಮಾಡಬೇಕು. ಈ ಜಾಯಿಂಟ್ ಬೆಲ್ಟ್ ಇಲ್ಲಿಂದ ಜಾಯಿಂಟ್ ಮಾಡಿದ್ದಾರೆ, ಅಲ್ಲಿಂದ ಮೆಜರ್ ಮಾಡಬೇಕು ನೀವು. ಈ ಥರ ಇದರಲ್ಲಿ 13.5 ಇದೆ, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿಕೊಂಡು 14.5 ಮಾರ್ಕ್ ಮಾಡಿ. ಇದು 14.5 ಯಾಕೆ ಇಟ್ಟಿದ್ದೀನಿ ಅಂದರೆ ಇವಾಗ ಹೇಳ್ತೀನಿ ನೋಡಿ. 14.5 ಒಂದು ಫಸ್ಟ್ ಸ್ಟ್ರೇಟ್ ಮಾರ್ಕ್, 1/2 ಇಂಚು ಇಲ್ಲಿ ಹೋಗುತ್ತೆ, 1/2 ಇಂಚು ಇಲ್ಲಿ ಹೋಗುತ್ತೆ. ನಿಮ್ಮದು 13.5 ಇತ್ತು, ಸೇಮ್ 13.5 ಬರುತ್ತೆ. ರೆಡಿ. ಇದು ಆಯಿತಾ? ಇದು ಮಾರ್ಕ್ ಆದಮೇಲೆ ಇವಾಗ ಇದು ಡಾಟನ್ನ ಈ ಥರ ಇಟ್ಕೊಡಿ. 1/2 ಇಂಚ್ ಈ ಮಾರ್ಕಿಂದ ಮೇಲೆ ಮಾಡಿಕೊಂಡು ಇದು ಮಾರ್ಕ್ ಮಾಡಿ. ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಫಸ್ಟ್ ಡಾಟ್ ಲೆಂತ್ ಮೆಜರ್ ಮಾಡಿ. ಇಲ್ಲಿಂದ ಜಾಯಿಂಟ್ ಇಲ್ಲಿಂದ ಇಲ್ಲಿ ತನಕ 3 ಇಂಚಿದೆ, 1/2 ಇಂಚ್ ಪ್ಲಸ್ ಮಾಡಿಕೊಂಡು 3.5 ಇಲ್ಲೇ ಬರುತ್ತೆ. 3.5 ಮಾರ್ಕ್ ಮಾಡಿದ್ದೀನಿ. ಆ ಮಾರ್ಕಿಗೆ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಮತ್ತು ನಿಮ್ಮದು ಈ ಗ್ಯಾಪ್ ಎಷ್ಟು ಇದೆ ಇಲ್ಲಿಂದ ಮೆಜರ್ ಮಾಡಬೇಕು. ಇದು 4.5 ಇದೆ. ಈ ಮಾರ್ಕಿಂದ 4.5 ಆ ಮಾರ್ಕ್ಗೆ ಸ್ಟ್ರೇಟ್ ಮಾಡಬೇಕು. ಇದು ಸ್ಟ್ರೇಟ್ ಮಾಡಿದ್ದೀನಿ, ಸ್ವಲ್ಪ ಕ್ರಾಸ್ ಅನ್ನಿಸ್ತಾ ಇದೆ, ಮತ್ತೆ ಸ್ಟ್ರೇಟ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಡಾಟ್ ಎಷ್ಟು ಕೊಟ್ಟಿದ್ದಾರೆ, 1 ಇಂಚಿದು ಡಾಟ್ ಇದೆ. ಸೆಂಟರಿಂದ 1 ಇಂಚ್ ಈ ಸೈಡು, ಈ ಸೆಂಟರಿಂದ 1 ಇಂಚು ಈ ಸೈಡು. ಇದು ಎರಡು ಮಾರ್ಕಿಗೆ ಈ ಥರ ಮಾರ್ಕ್ ಮಾಡಬೇಕು. ಇದು ಆದಮೇಲೆ ಫ್ರಂಟ್ ಡೀಪ್ ಈ ಥರ ತಗೋಬೇಕು. ನೋಡಿ
ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೇಮ್ ಇದೇ ಥರ ಇಡ್ತೀನಿ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಡೀಪ್ ಬರ್ತಾ ಇದೆ. ಇಲ್ಲಿ ಒಂದು ಮಾರ್ಕ್, ನಿಮ್ಮದು ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿದೆ. ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ, ಮತ್ತು 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ದೀನಿ. ಅದು ಯಾಕಂದರೆ ಇಲ್ಲಿ 1/2 ಇಂಚ್ ಡಾಟಲ್ಲಿ ಹೋಗುತ್ತೆ, ಮತ್ತು ಇಲ್ಲಿ 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ. 1 ಇಂಚ್ ಆಯಿತು. ಈ ಮಾರ್ಕ್ಗೆ ಇಲ್ಲಿಂದ ಈ ಥರ ಸ್ಟ್ರೇಟ್ ಮಾಡಿಕೊಂಡು ನೋಡಿ. ಇವಾಗ ಬ್ಯಾಕಲ್ಲಿ 2 ಇಂಚ್ ಮಾರ್ಜಿನ್ ಇಟ್ಟಿದ್ದೀನಿ. ಸೇಮ್ ಅದೇ 2 ಇಂಚ್ ತನಕ ನೀವು ಸೈಡಲ್ಲಿ ಡಾಟ್ ಬೇಕಿದ್ರೆ 1.5 ಇಡಿ. ಇದರಲ್ಲಿ ಡಾಟ್ ಇಲ್ಲ, ಅದಕ್ಕೆ ನಿಮಗೆ ಡಾಟ್ ಬೇಕಾಗಿಲ್ಲ ಅಂದರೆ ಇಲ್ಲಿಂದ 1 ಇಂಚ್ ಇಡಿ. ನೋಡಿ 2 ಇಂಚ್ ತನಕ 1 ಇಂಚ್ ಇಟ್ಟಿದ್ದೀನಿ. ಅಲ್ಲಿಂದ ಈ ಪಾಯಿಂಟ್ಗೆ ಈ ಥರ ಮಾರ್ಕ್ ಮಾಡಬೇಕು. ನೀಟಾಗಿ ಇಡಬೇಕು. ಇದು ನೀಟಾಗಿರಬೇಕು. ಸ್ವಲ್ಪ ಈ ಥರ ಕ್ರಾಸ್ ಹೆಚ್ಚು ಕಡಿಮೆ ಆಗಬಾರ್ದು. ಸ್ವಲ್ಪ ಶೇಪಲ್ಲಿ ಇರಬೇಕು. ಈ ಥರ ನಾನು ಕಟಿಂಗ್ ಮಾಡುವಾಗ ಶೇಪ್ ಮಾಡಿಬಿಡ್ತೀನಿ. ಅದು ನೋಡಿ ನೀವು. ಇವಾಗ ಇದು ಆಯಿತು. ಡಾಟ್ ಬೇಕಾಗಿಲ್ಲ ಅಂದರೆ 1 ಇಂಚ್ ಇಡಿ. ಡಾಟ್ ಬೇಕು ಅಂದರೆ 1.5 ಇಂಚ್ ಇಡಿ. ಇದು ತುಂಬಾ ಇಂಪಾರ್ಟೆಂಟು. ಇದು ನೆನಪಲ್ಲಿ ಇಟ್ಕೋಬೇಕು ನೀವು. ಇದು ನಾಚ್ ಮಾಡಿಕೊಂಡು ಈ ಮಾರ್ಕಿಂದ 1 ಇಂಚ್ ಮೇಲೆ ಈ ಡಾಟ್ಗೋಸ್ಕರ. ಈ ಡಾಟ್ ಬಂದು 2.5 ಅಲ್ಲಿ ಇರುತ್ತೆ. ಇಲ್ಲಿಂದ ಟೋಟಲ್ 3 ಇಂಚ್ ಅಲ್ಲಿ 2 ಪಾಯಿಂಟ್ ಕಡಿಮೆ ಇರುತ್ತೆ. ಈ ಡಾಟು ನೋಡಿ ಇಲ್ಲಿಂದ ಈ ಥರ ಇಟ್ಕೊಂಡು ಈ ಥರ. ಇದು ಡಾಟು ಯಾವುದೋ ಫಿಕ್ಸ್ ಮೆಜರ್ಮೆಂಟ್ ಇಲ್ಲ. ನೀವು 3.5 ಯಾವ ಥರ ಇಲ್ಲಿ ಗ್ಯಾಪ್ ಇದೆ ಅದು ನೋಡಿಕೊಂಡು ಇಡಬೇಕು. ಇವಾಗ ಇದು ಡಾಟ್ ಮಾರ್ಕ್ ಮಾಡಿದ್ದೀನಿ. ನಾನು ಎಷ್ಟು ಡಾಟಲ್ಲಿ ಹಿಡಿತೀನಿ ಅಷ್ಟು ಇಟ್ಕೊಂಡು ಫಸ್ಟ್ ಇದು ಆರ್ಮೋಲ್ ಶೇಪ್ ಕಟಿಂಗ್ ಮಾಡ್ತೀನಿ. ವಾಶ್ ಮಾಡಿದ್ದೀನಿ. ಇಲ್ಲಿನೂ ನೋಚ್ ಮಾಡಿದ್ದೀನಿ. ಇದು ಆದಮೇಲೆ ನಿಮ್ಮದು ಫ್ರಂಟಲ್ಲಿ ಎಷ್ಟು ಇದೆ? 10.5 ಇದೆ. ಈ ಸೈಡಲ್ಲಿ ಸೇಮ್ 10.5 ಇದೆ. ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಇದ್ದರೆ ಎರಡು ಡಿವೈಡ್ ಮಾಡ್ಕೊಂಡು ಇಡಬೇಕು. ಇದರಲ್ಲಿ 10.5 ಇದೆ. 10.5 ಇಡ್ತೀನಿ. ಇಲ್ಲಿ ನಾಚ್. ಮತ್ತು ಇವಾಗ ಕೆಳಗಡೆದು ಈ ಥರ ಮೆಜರ್ ಮಾಡಬೇಕು. 9.5 ಇದೆ. ಈ ಬೆಲ್ಟ್ ಜಾಯಿಂಟ್ ಆಗಿರೋದು ಅಲ್ಲಿ ಮೆಜರ್ ಮಾಡ್ತಾಯಿದ್ದೀನಿ. 9.5 ಈ ಥರ ಫಸ್ಟ್ ಮೆಜರ್ ಮಾಡಿದ್ದೀನಿ. 4.2 ಮತ್ತು 9.5 ಅಲ್ಲಿ ಇಟ್ಟಿದ್ದೀನಿ. 4.2 ಮೈನಸ್ ಮಾಡಿದ್ದೀನಿ. ಈ ಮಾರ್ಕ್ ನಿಮ್ಮದು ಇಲ್ಲಿ ಇದೆ. ಇದು ನಿಮ್ಮದು ಮಾರ್ಜಿಂಗು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈಕ್ವಲ್ ಆಗಿ ಬರಬೇಕು ಅಂದರೆ ಈ ಥರ ಮಾರ್ಕ್ ಮಾಡಬೇಕು. ಇದು ನೋಡಿ ಇವಾಗ ಈ ಮಾರ್ಕಲ್ಲಿ ಈ ಮಾರ್ಕ್ ಇದು ಈ ನಾಚಲ್ಲಿ ಮತ್ತು ಈ ಮಾರ್ಕಲ್ಲಿ ಇಟ್ಟಿದ್ದೀನಿ. ಫ್ರಂಟ್ ಸ್ವಲ್ಪ ಜಾಸ್ತಿ ಇದೆ. ಈಕ್ವಲಾಗಿ ಕಟಿಂಗ್ ಮಾಡಬೇಕು. ಇದು ಕಟಿಂಗ್ ಮಾಡೋಂಗಿಲ್ಲ ಅಂದರೆ ನೀವು ಸ್ಟಿಚಿಂಗ್ ಆದಮೇಲೆ ಒಂದೇ ಸತಿ ಕಟಿಂಗ್ ಮಾಡಿ. ಇದು ಆಯಿತು. ಫ್ರಂಟ್ ಶೇಪ್ ಯಾವ ಥರ ಇದೆ ಅದೇ ಥರ ಬೇಕು ಅವ್ರಿಗೆ. ಅದಕ್ಕೆ ಇಟ್ಟು ಈ ಥರ ಮಾರ್ಕ್ ಮಾಡಿದ್ದೀನಿ. ನೀವು ಸೇಮ್ ಅದೇ ಥರ ಮಾರ್ಕ್ ಮಾಡಿ. ನಿಮಗೆ ಬೇರೆ ನೆಕ್ ಶೇಪ್ ಇದ್ದರೆ ಬೇರೆ ನೆಕ್ ಶೇಪು ಡ್ರಾ ಮಾಡ್ಕೊಂಡು ಕಟಿಂಗ್ ಮಾಡಿ. ಇದು ಫ್ರಂಟ್ ಆಯಿತು ಕಟಿಂಗ್ ಫುಲ್ಲು. ಎಲ್ಲ ಕಡೆ ನಾಚ್ ಹಾಕಿ ಇಲ್ಲಿ 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 ಇಲ್ಲಿ. ಇದು ಆದಮೇಲೆ
ಬ್ಯಾಕ್ ನೆಕ್ 1 ಇಂಚ್ ಲೆಂತ್ ಜಾಸ್ತಿ ಇತ್ತು, ಅದಕ್ಕೆ ಇಲ್ಲಿ ಬ್ಯಾಕ್ ಇದು ಪಟ್ಟಿ 1 ಇಂಚ್ ಜಾಸ್ತಿ ಬರುತ್ತೆ. ನಿಮ್ಮದು ಲೆಂತ್ ಪರ್ಫೆಕ್ಟಾಗಿದ್ದರೆ ಈ ಥರ ತಗೊಳ್ಳಿ. ನಮ್ಮದು 1 ಇಂಚ್ ಲೆಂತ್ ಜಾಸ್ತಿ ಇದೆ, ಅದಕ್ಕೆ ನಾನು ಈ ಥರ 1 ಇಂಚ್ ಪಟ್ಟಿ ಜಾಸ್ತಿ ಆಗಿದೆ. ಈ ಥರ ನೋಡಿ, ಈ ಥರ ಶೇಪ್ ತಗೊಳ್ಳಿ. ಮತ್ತು ಇಲ್ಲಿಗೆ ಬರುತ್ತೆ. ಇದು ಆಯಿತು. ಇವಾಗ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ, ಸ್ಲೀವ್ಸಲ್ಲಿ ಪಫ್ ಇದೆ, ಬರೀ ಬಾರ್ಡರ್ ಬೇಕು. ಅದಕ್ಕೆ ಇವಾಗ ನಿಮಗೆ ನಾರ್ಮಲ್ ಸ್ಲೀವ್ ಬೇಕಾಗಿರೋದು ಈ ಥರ ಕಟಿಂಗ್ ಮಾಡಬೇಕು. ಫಸ್ಟ್ ನೀಟಾಗಿ ಇಡಬೇಕು, ಮತ್ತು ಕೆಳಗಡೆ ಫಸ್ಟ್ ಒಂದು ಈ ಥರ ಮಾರ್ಕಿಂಗ್, ಮತ್ತು ಇಲ್ಲಿ ಜಾಯಿಂಟ್ ಆಗಿದೆ 1/2 ಇಂಚ್ ಎಕ್ಸ್ಟ್ರಾ, ಮತ್ತು ಇಲ್ಲಿ ಈ ಥರ ಮಾರ್ಕ್ ಮಾಡಿ 1/2 ಇಂಚ್ ಈ ಥರ ಮೇಲೆ ಮತ್ತು ಕಟಿಂಗ್ ಮಾಡಬೇಕು. ಇದು ಆಯಿತು ನಾರ್ಮಲ್ ಸ್ಲೀವ್ಸ್ ಕಟಿಂಗ್. ಇದರಲ್ಲಿ ಪಫ್ ಇದೆ, ಅದಕ್ಕೆ ಈ ಥರ ಬಾರ್ಡರ್ 3 ಇಂಚ್ 2.5 ಇಂಚ್ ಇದೆ, ಟೋಟಲ್ 3 ಇಂಚ್. ಥರ್ಟೀನ್ 10 ಇಂಚ್ ಲೆಂತ್ ಇದೆ, ಇದ್ರದ್ದು ಕಡಿಮೆ ಬರುತ್ತೆ ಸ್ವಲ್ಪ, ಅದು ನೀವು ಮೆಜರ್ ಮಾಡಿಕೊಂಡು ಮಾಡಬೇಕು. ಇದು 11 ಇದೆ, ಈ ಥರ. ಇದು ಪಟ್ಟಿದಾಯಿತು. ಪಫ್ ಟೂ ಆ್ಯಂಡ್ ಹಾಫ್ ಇದರಲ್ಲಿ ಬರುತ್ತೆ. 10 ಇಂಚ್ ಇದೆ ಅಂದರೆ 7.5 ಪ್ಲಸ್ 1 ಇಂಚ್ ಆದರೆ 8.5. ಇಲ್ಲಿಂದ ಪಫ್ಗೋಸ್ಕರ ಬಟ್ಟೆ ಜಾಸ್ತಿ ಇದ್ದರೆ 5 ಇಂಚ್ 6 ಇಂಚ್ ಅಷ್ಟು ಇಡ್ಬೋದು, ಜಾಸ್ತಿ ಪಫ್ ಬೇಕಿದ್ರೆ. ಇಲ್ಲಾಂದರೆ 3 ಇಂಚ್ ಇಡಿ. ನಾನು ಜಾಸ್ತಿ ಇಡ್ತಾಯಿದ್ದೀನಿ, ಯಾಕಂದರೆ ಜಾಸ್ತಿ ಬೇಕು. ಇಲ್ಲಿಂದ 4 ಇಂಚ್ ಈ ಥರ ಡೌನ್ ಮಾಡಬೇಕು, ಮತ್ತು ಆರ್ಮೋಲ್ ಮೆಜರ್ ಮಾಡಬೇಕು. ಆರ್ಮೋಲ್ ಎಷ್ಟು ಇದೆ, ಇದರಲ್ಲಿ 18 ಇದೆ. 18 ಇದು ಆಯಿತು ಪಫ್.
ಇಲ್ಲಿಂದ ಚುನ್ನಟ್ ಮಾಡ್ತಾರೆ. ಇದು ಪಫ್ ಆಯಿತು. ಇವಾಗ ಮೇನ್ ಪೀಸ್ ಕಟಿಂಗ್ ಮಾಡಬೇಕು.